ಮಂಡ್ಯದಲ್ಲಿ ಚೆನ್ನಾಗಿರೋ ಬಿರಿಯಾನಿ ಎಲ್ಲಿ ಸಿಗುತ್ತೆ ಗೊತ್ತಾ? ನಾವು ಮೊದ್ಲು ಹೋಗಿದ್ದೆ ಈ ಗಿರೀಶ್ ಬಿರಿಯಾನಿಗೆ. ಅಕ್ಕ ಒಂದು ಚಿಕನ್ ಬಿರಿಯಾನಿ. ಇಲ್ಲೊಂದು ಬಿರಿಯಾನಿ 100 ರೂಪಾಯಿ. ನಾವು ಹೋಗಿದ್ ಕಡೆಯಲ್ಲಿ ಇಲ್ಲಿ ಮಾತ್ರ ಬಾಳೆ ಎಲೆ ಹಾಕಿ ಆರ್ಥೆಂಟಿಕ್ ಬಿರಿಯಾನಿ ಕೊಟ್ಟಿದ್ದು. ನೀವೇನೇ ಹೇಳಿ, ಬಿರಿಯಾನಿನ ಬಾಳೆ ಎಲೆ ಹಾಕೊಂಡು ತಿಂದ್ರೆ ಅದ್ರ ಮಜಾನೇ ಬೇಕು. ಇದು ಬಿರಿಯಾನಿ ಅಂತ ಹೇಳಕ್ಕಾಗಲ್ಲ, ಮೋರ್ ಲೈಕ್ ಪಲಾವ್ ತರ ಇದೆ. ಮೈಲ್ಡ್ ಮಸಾಲೆ ಇರೋ ಬಿರಿಯಾನಿ ಇಷ್ಟ ಆಗಿದ್ರೆ ನಿಮ್ಗೆ ಸಖತ್ ಇಷ್ಟ ಆಗುತ್ತೆ. ನೆಕ್ಸ್ಟ್ 100 ಫೀಟ್ ರೋಡಲ್ಲಿರೋ ಈ ಲಿಶಾಂತ್ ಹೋಟ್ಲು. ಈ ಹೋಟ್ಲಿಗೆ ಬೆಳಗ್ಗೆ ಬನ್ನಿ, ಸಂಜೆ ಬನ್ನಿ, ರಾತ್ರಿ ಬನ್ನಿ, ಇಷ್ಟೇ ಜನ ತುಂಬಿರ್ತಾರೆ. ಇದ್ರ ಪ್ರೈಸ್ ಬಂದು 70 ರೂಪಾಯಿ. ಒಬ್ರು ಹೊಟ್ಟೆ ತುಂಬ ತಿನ್ಬೋದು, ಅಷ್ಟು ಬಿರಿಯಾನಿ ಕೊಡ್ತಾರೆ. ಈ ಬಿರಿಯಾನಿ ಸ್ವಲ್ಪ ಮಸಾಲ ಜಾಸ್ತಿ ಹಾಕ್ಬಿಟ್ಟು ಅವರೇ ಟೇಸ್ಟ್ ಕೊಡುತ್ತೆ. 70 ರೂಪಾಯಿಗೆ ವರ್ತು. ನೆಕ್ಸ್ಟ್ ಆಫರ್ ಕೊಟ್ಟು ಯಾವಾಗಲೂ ಟಾಕ್ ಅಲ್ಲೇ ಇಟ್ಟಿರೋ ಈ ಗೌಡ್ರು ಬಿರಿಯಾನಿಗೆ ಬಂದಿದ್ದೀವಿ. ಬಿರಿಯಾನಿ ಪ್ರೈಸ್ ಬಂದು 80 ರೂಪಾಯಿ. ನಾವು ಹೋದಾಗ ಯಾವುದೋ ಆಫರ್ ಬಿಟ್ಟಿದ್ರು ಅನ್ಸುತ್ತೆ. ಸಿಕ್ಕಾಪಟ್ಟೆ ಜನ ಇದ್ರು. ಇಲ್ಲಿ ನಾರ್ಮಲ್ ಆಗಿ ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ ಬಂದ್ವಿ, ಬಟ್ ಈಗ ಅದೇನೋ ಆಫರ್ ಬಿಟ್ಟವ್ರೆ. ಒಂಚೂರು ಚೆನ್ನಾಗಿಲ್ಲ. ಪೀಸು ಬರೀ 2 ಪೀಸ್ ಕೊಟ್ಟವ್ರೆ. ಅನ್ನ ಫುಲ್ಲು ಮೆತ್ತಗಾಗ್ಬಿಟ್ಟೈತೆ. ಇದು ನಾವು ಹೋದಾಗ ಚೆನ್ನಾಗಿರ್ಲಿಲ್ವೇನೋ? ನೀವು ಒಂದ್ಸರಿ ಹೋಗಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಇವಾಗ ಹೊಸದಾಗಿ ಓಪನ್ ಮಾಡಿರೋ ಈ ಅರೋಮಾ ಹೋಟ್ಲಿಗೆ ಬಂದಿದ್ದೀವಿ. ನಾವು ಹೋಗಿದ್ದು ಎಲ್ಲ ಹೋಟ್ಲಿಗಿಂತ ಈ ಹೋಟ್ಲ್ ಆಂಬಿಯನ್ಸು ತುಂಬಾನೇ ಚೆನ್ನಾಗಿತ್ತು. ಇನ್ನು ಬಿರಿಯಾನಿ ಬಗ್ಗೆ ಬರೋದಾದ್ರೆ, ಬಿರಿಯಾನಿ ಜೊತೆ ಪೀಸ್ ಕೊಡೋದಲ್ದೇನೆ ಬೋನ್ಲೆಸ್ ಪೀಸು ಸಿಕ್ಕಾಪಟ್ಟೆ ಕೊಟ್ಟವ್ರೆ. ಕೋಳಿಲಿರೋ ಎಲ್ಲ ಪಂಚು ಕೊಟ್ಟಿದ್ದಾರೆ. ಇಲ್ಲಿ ಬಿರಿಯಾನಿ ಬೆಂಗಳೂರು ಸಿಗೋ ಮೇಘನಾ ಬಿರಿಯಾನಿ ಸ್ಟೈಲಲ್ಲಿ ಇತ್ತು. ಆದ್ರೆ ಏನು ಪ್ರೈಸ್ ಮಾತ್ರ 260 ರೂಪಾಯಿ, ಸ್ವಲ್ಪ ಜಾಸ್ತಿನೇ. ಇನ್ನು ಲಾಸ್ಟ್ ಅಲ್ಲಿ ಬಿರಿಯಾನಿಗೆ ಅಂತಾನೆ ಫೇಮಸ್ ಆಗಿರೋ ಹೂವಳ್ಳಿ ಹೋಟ್ಲಿಗೆ ಬಂದಿದ್ದೀವಿ. ಒಂದು ಬಿರಿಯಾನಿ ತಗೊಂಡ್ರೆ ಇಬ್ರು ತಿನ್ಬೋದು. ಒಂದು ತಗೊಂಡೆ ಅದರ ಅರ್ಧ ಇವನೇ ಕಿತ್ಕೊಂಡು ತಿನ್ಬಿಟ್ಟ. ಒಂದು 2 ಇಯರ್ಸ್ ಬ್ಯಾಕು ಇಲ್ಲಿ ಬಿರಿಯಾನಿ ಸಕ್ಕದಾಗಿತ್ತು, ಬಟ್ ಇವಾಗ ಆ ರೇಂಜಲ್ಲಿ ಇಲ್ಲ. ಬಟ್ ಒಂದು ಅವರೇಜ್ ಲೆವೆಲಲ್ಲ ಇದೆ. ಮಂಡ್ಯದಲ್ಲಿ ಟಾಪ್ 5 ಬಿರಿಯಾನಿ ಈ ವಿಡಿಯೋದಲ್ಲಿ ತೋರಿಸಿದ್ವಿ. ಪಾರ್ಟ್ 2ಗಾಗಿ ವೆಯ್ಟ್ ಮಾಡ್ತಾ ಇರಿ. ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ, ನಿಮ್ಮ ಕಡೆಯಿಂದ ನಾವು ಎಕ್ಸೆಪ್ಟ್ ಮಾಡೋದು ಒಂದೇ, ಒಂದು ಫಾಲೋ ರಿಕ್ವೆಸ್ಟ್ ಪ್ಲೀಸ್. ಒತ್ತಿ ಬೇಗ ಒತ್ತಿ. ಕನ್ನಡ ಪಿಕ್ಚರ್ ಮಾಡಬೇಕು, ಓಕೆನಾ?